रुक 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 ಕೊಡ್ತೇವೆ ನಮಸ್ತೆ, ನಾನು ವಿನೋದ್. ನಾನು ನೀರಜ. ಆ್ಯಕ್ಚುಲಿ ನಾವು 2 ತಿಂಗಳ ಹಿಂದೆ ಒಂದು ಮಸ್ತ್ ಬೈಕ್ ಟ್ರಿಪ್ ಹೋಗಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಬನ್ನಿ. ಉಳ್ವಿಂತ್ರ ಒಂದು ಬ್ರಿಡ್ಜ್ ಬರ್ತೈತಿ, ತೂಗು ಸೇತುವೆ ಅಂತ ಐತಿ. ಉಳ್ವಿ ಟು ತೂಗು ಸೇತುವೆ ಒಂದು ಆಫ್ ರೋಡ್ ಐತಿ. ಆ ಆಫ್ ರೋಡ್ ಇಷ್ಟ ಇದೈತಲ್ಲ, ಏನಂತಾರ, ಒಮ್ಮೆ ಟರ್ನ್ಸ್, ಒಮ್ಮೆ ಏನೋ ಡಿಕ್ಲೈನ್ ಇನ್ಕ್ಲೈನ್, ಒಮ್ಮೆ ಚಲೋ ಎಲ್ಲ ಕಲ್ಲಿ ಬ್ರೇಕ್ ಹಚ್ಚಿ ಡ್ರಿಫ್ಟ್ ಆಗಿ ನೀ ಹಿಂಗೆ ಸ್ಟೇಟ್ ಹೋಗ್ತಿ, ತೆಳಗ ಹೋಗಿ ನಿಂದ್ರಾಗ ಬೈಕ ನಿಂದ್ರಂಗಿಲ್ಲ. 6 ಕಿಲೋಮೀಟರ್ ಅಂತ ರೋಡ್ನ ಹೆಂಗೆ ನಂದಿತ್ ಬಿಡ SP ಆರಾಮ್ ಹೋತ ಹಲ್ಕಾ ಗಾಡಿ. ನಾ ಬ್ರೇಕ್ ಹಚ್ಚಿ ನಿಂದಿರ್ತಿತ್ತು, ಇಲ್ಲ ನಾ ಕಾಲೇಜ್ ನಿಲ್ತಿತ್ತು. ಬಟ್ ಇವಂದ ರಾಯಲ್ ಎನ್ಫೀಲ್ಡ್ 200 ಕಿಲೋ ಗಾಡಿ, ಇವ್ ಬಿದ್ದು ರಾಯಲ್ ಬ್ರೇಕ್ ಹಚ್ಚಿರ ಹಂಗ ತಾನ ಬ್ರೇಕ್ ಹಚ್ಚಿದೀವಿ. ಬಟ್ ಹಚ್ಚಾಕು ಲಿಟ್ರಲಿ ಹಿಂಗ್ ಇಳ್ಕಿ ಬಂದಾಗ ನಾ ಮುಂದೆ ಹೋಗ್ತಿದ್ದೆ, ಇಳಿತಿದ್ದೆ, ಬೈಕ್ ನನ್ ಪಾರ್ಕ್ ಮಾಡಿ ಇವು ಹಿಂದ್ ಬರ್ತಿದ್ರು, ನನ್ನ ಬೈಕ್ ಹಿಡ್ಕೊಂಡ್ ಹಿಂಗ್ ಬರ್ತಿದ್ದೆ. ಅವ್ ಹಂಗ್ ಬಂದ್ ನಾವು 5 ಕಿಲೋಮೀಟರ್ ಹಂಗ್ ಬಂದೇವ್ ನಾವು. ಆಮೇಲೆ ಒಂದು ಸ್ಪಾಟ್ ಸಿಕ್ಕಿತ್ತು ನಮಗ, ಅದೇನೋ ಬೋರ್ಡ್ ಸಿಕ್ಕಿತ್ತು, ತೂಗು ಸೇತುವೆ ಅದು. ಅಲ್ಲಿ ನಿಂತ್ ಮಸ್ತ್ ಫೋಟೋ ಶೂಟ್ ತಕೊಂಡ್ವಿ, ಎಲ್ಲ ಫೋಟೋ ಆತ, ವಿಡಿಯೋ ಆತ. ಪಾಪ ಅಜ್ಜಿಗೆ ಅದು ತುಗುಸಿತ್ತು ಕ್ರಾಸ್ ಮಾಡೋದಿತ್ತ. ಅದ್ರ ಸಂಬಂಧ ಹಿಂದೆ ನಾನು ಒಂದು ಕೇಳ್ರಿ ಅವ್ರು ಅಲ್ಲಿ ಮಠ ಲಿಫ್ಟ್ ಕೊಡ್ಲಾ ಅಂತ. ಏನ್ರಿ ಹಿಂಗೆ ಸೀಟ್ ಇಲ್ರಿ, ಸೀಟ್ ಇಲ್ಲ, ಒಂದೇ ಸೀಟ್ ಐತಿ. ಅವ್ರು ನೋಡೇ ಇಲ್ಲ ಹಿಂಗೆ ಸೀಟ್ ಇಲ್ಲ ಅಂತ ಹೇಳಿ. ಅವ್ರಿಗೆ ಆತೇನಲ್ಲ ನಂಗೆ ಕೆಟ್ಟ ಅನ್ಸಿದ್ದೆ ಹಾಕ್ಸ್ಬಿಡ್ಬೇಕು. ಎಷ್ಟೊಂದಕ್ಕೆ ಆತಾರ ನನಗೆ ಒಂದೇ ಸೀಟ್ ಐತಿ, ಆಗಲ್ಲ. ಸೊ ಆ ತೂಗು ಸೇತುವೆ ಏನು ಎಕ್ಸ್ಪೀರಿಯನ್ಸ್ ಐತಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಬ್ರೋ. ಈಗ ನೋಡ ಸ್ಥಳ ಒಂದು ಹೊಳೆ ಐತಿ, ನಾವು ಹಿಂಗೆ ಬೈಕ್ ಒಂದು ಹಾರಾಡತ್ತವ ಅದ್ರ ಮೇಲೆ. ಈ ಕಡೆನೂ ಹೊಳಿ, ಈ ಕಡೆನೂ ನಾವು ನಡಿಗೆ ಹಿಂಗೆ ಹೊಳಿ ಮೇಲೆ ಹಾರದಂಗೆ, ಅದೊಂದು ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಫೋಟೋ ತಗೊಂಡದಲ್ಲ ಆತ. ಆಮೇಲೆ ಅಲ್ಲಿ ಹಿಂಗ ಸ್ವಲ್ಪ ಎಂಡ್ ಬರ್ಬೇಕಾದ್ರೆ ಹೊಳಗೆ ಇಶಾಡತ್ತಿಲ್ಲ ಒಂದು 4-5 ಮಂದಿ. ಅದು ನೋಡಿ ನಮ್ಗೆ ಏನ್ ಚಲೋ ಬಂತ ಯಾವ ಗೊತ್ತಾ, ಅಲ್ಲೇ ಸೈಡ್ ಪಾರ್ಕ್ ಮಾಡಿ ನಾವು ಇಶಾಡ್ಬೇಕಂತ ಹೆಂಗ ಜಳಕ ಮಾಡಿರಿ ಬೆಳಗ್ಗೆ ಜಾಕ ಹೊಳಗೆ ಹೋಗಿ ಜಿಗದಾವ ತಾಸ್ ಹೊಳಗ ಅದೇವ್ ನಾವು. ಕಣ್ಣಲ್ಲೇ ಕೂತು ಮುತ್ತಾಯಿತೆ ಎಲ್ಲ ಮಾಡ್ತಿಲ್ಲಪ್ಪ, ಸಿಟ್ಟಾಗ ಫುಲ್ ಅಲ್ಲಿ ಇಲ್ಲಿ ರೊಕ್ಕ ಖರ್ಚು ಮಾಡಿ 100 ರೂಪಾಯಿ ಕ್ಯಾಪ್ ಹಾಕೋ, ಗ್ಲಾಸ್ ಹಾಕೋ, ಇಷ್ಟು ರೊಕ್ಕ ಕೊಟ್ಟರು ಮಜಾ ಬರಂಗಿಲ್ಲ. ಹೊಳಗೆ ಏನು ಮಜಾ ಬರ್ತಾವ ಅಂತ ಒಂದೊಂದು ತಾಸು ಯಾವ ಕೇಳ್ತಾನೋ ನಿಮ್ಗಲ್ಲಿ. ನೀರು ರಾತ್ರಿ ಅಲ್ಲೇ ವಸ್ತು ಸಿಕ್ಕಿದೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ರಕ್ಷಿತ್ ಶೆಟ್ಟಿ ಗೈಸ್, ರಕ್ಷಿತ್ ಶೆಟ್ಟಿ ಲೈಟ್ ಗೈಸ್. ನಾವು ಹೋಗಿದ್ದ ಪೈಲ ಇದ್ದ ಹೇಳಿದ್ ನಂಗೆ, ಅದು ನಂಗೆ ಆ ರೋಡ್ನಾಗ ಕಾಗದ ದೋಣಿಯಲ್ಲಿ ಆ ಇದ್ರ ಮೇಲೆ
ಸ್ಪಾಟ್ ಬಂದ್ಮೇಲೆ ಪಾರ್ಕ್ ಮಾಡಿ ಮೇನ್ ಹಸು ಆಗಿತ್ತು. ನಾವು ಬೆಳಿಗ್ಗೆ ನಾಷ್ಟ ಮಾಡಿ ಬಂದವ್ರು ಉಪ್ಪಿಟ್ಟು, ಆಮೇಲೆ ಅಲ್ಲೇ ಊಟ ಮಾಡಿದ್ವಿ. ಊಟ ಮಾಡಿ ಪುಲಾವ್ ತಿಂದ್ವಿ. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಏನೋ 1 ಕಿಲೋಮೀಟರ್ ಟ್ರೆಕ್ ಇತ್ತು. ಇನ್ನೊಂದನ್ನು ಪಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡತ್ತೀನಿ. ಹಂಗೇನೋ ಬೇಸರ ಆಗೈತಂತ ನೋಡಿ ಹಂಗೆ ಹೊಂಟೀನಿ. ಬ್ರೇಕ್ ಹೊಡೆದು ಬೇಸರ ಆಗೈತೆ ನನಗೆ. ಇಲ್ಲಿ ನೋಡ್ರಿ ಪಾಪ ಬ್ಯಾಗ್ನಾಗ ಏನೋ ಆ್ಯಕ್ಚುಲಿ ಮೈ ತಗತಾನ, ಬಟ್ ಇದಕ್ಕೇನೋ ತಿನ್ನಾಗೈತೆ ಅಂತ ತಿಳಿ ಬರೈತಿ. ಇದು ಮುಂಗ್ದಾಳ ತಿಂತೈತಿ? ಮುಂಗ್ದಾಳ ತಿನ್ಬೋದಲ್ಲ? ಸುರದ್ ಬಿಡುದಿಲ್ಲ ಇಲ್ಲೇ. ಮುಂಗ್ದಾಳ ತಿಂತಿ? ಮುಂಗ್ದಾಳ ಕೊಡ್ತೇನೆ. ರುಕ್ ಕೊಡ್ತೇವೆ. ಹೋಗಿ ಎಲ್ಲಿದ್ದದ ಆ ಥರ ಖಾಲಿ ಇಲ್ಲ, ಒಂದಿತ್ತೇನು ಅದ್ರಾಗ ಏನಿಲ್ಲ. ಅದು ಬಂದು ಬರಾಯ್ತು. ಗಪ್ ತೆಗಿಬೇಡ ಈಗ. ಗಪ್ ಕೊಡ್ತೇವೆ. ಬೇಡ ಇಲ್ಲ ತೆಗಿಯಾಕ ಕುಂತ್ರೆ ತೆಗಿಬೇಡವಲ್ಲೇ. ಏ ಹೋಗಲೇ ನಾ ಹೊಂಟೇನಪ್ಪ. ನೀ ಅಲ್ಲೇ ಇರ್ತಾರ ಬರಬೇಡ. ಕೊಡಾಕ್ ಕುಂತ್ರು ಬಟ್ಟೆ ಸಮಾಧಾನ ಇರಂಗಿಲ್ಲ ಬೈ ಮಂಗ್ಯಾಗಳು. ಅದಕ್ಕೋಗಿ ಮಂಗ್ಯ ಆಗ್ತಾರ. ಕೊಡ್ತಿದ್ದು ಪಾಪ ತಿರುಸಿದ್ದು ಒಟ್ಟು ನೋಡ್ಬ. ಇದಕ್ಕೆ ಭಾಳ ಜೀವನದ ಪಾಠ ಇದೇ ಕಲ್ತು ನಾವು. ಏನು ಜೀವನ ಪಾಠ ಕಲ್ತು ಹೇಳಿ ನಾವು? ಯಾವುದಕ್ಕೂ ಅವಸರ ಮಾಡಬಾರ್ದು. ಇಲ್ಲ ಸಿಗಂಗಿಲ್ಲ. ಅವಸರ ಮಾಡಿದ್ರೆ ಏನೂ ಸಿಗಂಗಿಲ್ಲ. ಪ್ಯಾಕೆಟ್ ತೆಗಿ ಐದು ನೋಡಿದ್ರ ದೂರ ಹೋಗಿ ಅದನ್ನ ತಕ್ಕೊಂಡು ಬಂದು ಈಗ ಕೊಡತ್ತೇವಿ. ಬಂದು ಹೋಗಿಲ್ಲ ಚಲ್ ಇಲ್ಲೇ ಒಳಗೆ ನಾ ಮುಂದೆ ತಿನ್ನೋ ಮರ. ನಾವು ಸ್ವಲ್ಪ ಖುಷಿ ಪಡ್ತೀವಿ. ಹರಿದು ಕೊಡ್ಬೇಕು. ಹರಿದಿಲ್ಲ ತಿನ್ನಾಗ ಬರ್ತದಪ್ಪ. ನೀರು ಕುಡಿತಿ? ನೀರು ಇರ್ತಾವ. ಹೋಗಂಬ ನಡಿರಿ ಹೆಜ್ಜೆ ಹಾಕಿರಿ. ಮತ್ತೆ ನಡ್ಸಕದ ಏನು ನಡೆದ 1 ಕಿಲೋಮೀಟರ್ ಬರೀ. ನಮ್ಗೆ ಇದೆಲ್ಲ ಗರ್ಪಿ ಹೋದ್ಮೇಲೆ ಎಲ್ಲ ನಮ್ಗೆ ಸಿಕ್ಬಿಟ್ಟು ಫುಲ್ ಎಕ್ಸ್ಪೀರಿಯನ್ಸ್ ಪ್ಲೇಸ್ ಅಂದು ಎಲ್ಲಿ ಹೋಗ್ಬೋದು ನಾವು. ಗರ್ಪಿ ಹೋಗಿ ಬಂದು ಎಲ್ಲಿ ಹೋಗ್ಬೋದು ನಾವು. ಪಿ ಅಂತ ಫಾಲ್ಸ್ ಮತ್ತೊಂದು ಈ ಕಡೆ ಫಾಲ್ಸ್ ಅಲ್ಲ ವ್ಯೂ. ಫಾಲ್ಸು ಭಾರಿ ನಮ್ಗೇನಿಲ್ಲ, ಕಂಪೇರ್ ಮಾಡ್ಬೋದು. ತೋರಿಸ್ತಾ ನೋಡ್ರಿ. ಇಲ್ಲೂ ಮಂಗೆಗಳು ಅದಾವ ನೋಡ ಮುಂದೆ. ಏನಂತಿ ಫಸ್ಟ್ ಟೈಮ್ ಬಂದಿ ಇಲ್ಲಿ? ಹೆಂಗ ಅನ್ಸೈತಿ? ಫಾಲ್ಸ್ ನೋಡಿದ್ವಿ? ಈಗ ನೋಡಿದ್ವಿ ಕ್ಯಾಮ್ರಾ. ಈಗ ನೋಡಿದ್ ನಾವು. ಚಿಕ್ಕ ಒಂದು ಮನೆ ಹಂಗತಿ. ಫುಲ್ ನೀರು ಫುಲ್ ಇತ್ತು. ಎಷ್ಟು ದಿವ್ಸ ಇದ್ರೆ ಬರ್ಬೇಕಂತ ಹೇಳಿ ಫೈನಲಿ ಬಂದು ಬಿಸಿಲು ಭಾಳ ಐತಿ. ಬಟ್ ಬರ್ತೈತಿ ವ್ಯೂ. ಸೋಪ್ ಹಾಕಿಟ್ಟಾರ ಮಾರ ಆಯ್ತು. ಬಾಂಡೆ ತಿಕ್ಕೋದ ಬಾಂಡೆ ತಿಕ್ಕು ಸೋಪ್ಲೆ ಜಾಗ ಮಾಡತ್ತಾರ ಅಂತ ತಿಳ್ಕೊಂಬಿಟ್ರಿ. ಅದು ವಾಟರ್ ಫಾಲ್ಸ್ ಮನುಷ್ಯರ ಅದಾರ. ಮುಂದೆ ಇಂಥ ಕೆಲಸ ಭಾಷೆ ಇರ್ತಾವ ನಂಗೆ. ವಾಟರ್ ಫಾಲ್ ನೋಡಕ್ಕೆ ಫುಲ್ ಹರಸಾಹಸ ಮಾಡಬೇಕು. ಹರಸಾಹಸ ಮಾಡಿದಾಗ ಆ ವಾಟರ್ ಫಾಲ್ ವ್ಯೂ ಏನೋ ಒಂದು ಮಜಾ ಬರ್ತದೆ. ಓಹ್ ನೈಸ್. ಫೈನಲಿ ಸತೋಡಿ ಫಾಲ್ಸ್ ಬಂದೇವಿ. ಇದೇನಿತ್ತಲ್ಲ ಆ ಫ್ರೇಮ್ ನಿಮ್ಗೆ ಭಾರಿ ಕಾಣೈತೆ ನಂಗೆ ಗೊತ್ತಾ. ಏನಿಲ್ಲ, ಇಲ್ಲಿ ಮಟ್ಟ ಬಂದ್ವಿ. 1 ಕಿಲೋಮೀಟರ್ ಟ್ರೆಕ್ ಇತ್ತು. ಮಂದಿ ಅಷ್ಟೇನಿಲ್ಲ. ನೀನು ಬಂದಿದ್ರೆ ಭಾಳ ಮಂದಿ ಇರ್ತಿದ್ರ. ಇವತ್ತು ಅಷ್ಟು ಕಡಿಮೆ ಐತಿ. ಅದಕ್ಕೆ ನಾವು ಸ್ವಲ್ಪ ನೋಡಕ್ಕೆ ಸಿಗೈತಿ. ನೀರು ಇಷ್ಟು ಕ್ಲಿಯರ್ ಐತಲ್ಲ, ಭಾಳ ಕಡೆ ಕ್ಲಿಯರ್ ಐತಿ ನೀರು. ಲಿಟ್ರಲಿ ನಮ್ಮ ನೆಲ ಕಾಣೈತೆ. ನೀರು ಇದರಷ್ಟು ಸ್ವಚ್ಛ ನೀರು ಮತ್ತೊಂದೇ ಎಲ್ಲಿಲ್ಲ. ಫುಲ್ ಕುಡಿಯೋಷ್ಟು ಸ್ವಚ್ಛ ಅದಾವು. ಅಲ್ಲಿ ಕಾಣತ್ತ ಆ ರೋಡ್ ಸತೋಡಿ ಫಾಲ್ಸ್ ಏನು ರೋಡ್ ಐತಲ್ಲ. ನೆಕ್ಸ್ಟ್ ಮಾರ್ನಿಂಗ್ ರೈಡ್ ಮಾಡಿರ್ತಿದ್ವಲ್ಲ. ಒಂದ್ ದಿವಸ ಅದು ಪೂರಾ ಮೊಬೈಲ್ ಇಟ್ಕೋಕ್ ಹಿಡ್ದಿಲ್ಲ ನೋಡಿ. ನಾವು ಇನ್ಸ್ಟಾ ಚೆಕ್ ಮಾಡಿಲ್ಲ ಏನಿಲ್ಲ. ಫಸ್ಟ್ ಟೈಮ್ 2 ದಿವಸ ಆಗೋಣ. ಏನು ಒಂದು ಮೆಸೇಜ್, ಒಂದು ನಾರ್ಮಲ್ ಮೆಸೇಜ್. ಮೊಬೈಲ್ ಬಿಟ್ಟಿಲ್ಲ ಬಂದ. ಮೊಬೈಲ್ ಇಲ್ದ ಎಕ್ಸ್ಪೀರಿಯನ್ಸ್ ಬಾರಿ. ಮೊಬೈಲ್ ಇಲ್ದ ಇದು ಭಾಳ ಐತ್ಲ. ಇದು ಏನು ಜೀವನ ಐತ್ಲ ಇದು ಮೊಬೈಲ್ ಇಲ್ದ ಬ್ರೋ. ಬ್ಯಾಂಕು ಇದು ರೈಡ್ ಊಟ ಫಾಲ್ಸ್ ನೋಡ್ರಿ, ತಿರ್ಗಾಡ್ರಿ, ಮಜಾ ಮಾಡ್ರಿ.
ಹೆಂಗ್ ಬಂದಿದ್ದಿಲ್ಲ ಉಳ್ವಿ ಮೇಲೆ ಆ ರೋಡ್ಲಿನ ಹೋಗ್ಬೋದಿತ್ತು, ಶಾರ್ಟ್ಕಟ್ ಇತ್ತದ. ಹ್ಮ್ ಬಟ್ ಇವನ್ ಗಾಡಿ ಏರ ತಿರುಕಿಲ್ಲ, ಇಳಿದಿದ್ದ ದೊಡ್ಡ ಮಾತು. ಇಳಿದದ್ದು ದೊಡ್ಡ ಮಾತು, ಏರದಿರ್ಕಿಲ್ಲ. ಸೊ ನಾವು ಸುತ್ತ ಹಾಕಿ ಯಾವುದು ಯಲ್ಲಾಪುರಲ್ಲ, ಯಲ್ಲಾಪುರ, ಅದು ಯಲ್ಲಾಪುರ ಮೇಲೆ ಹೋದ್ವಿ. ನಡಕ್ ಒಂದು ಪೆಟ್ರೋಲ್ ಇವ್ನು ಪೆಟ್ರೋಲ್ ಒಂದು ಇದು ಏನು ಸೀನ್ ಫಸ್ಟ್ ಡೇ ಹಾಕ್ಸಿದ್ ಫುಲ್ ಟ್ಯಾಂಕ್ ಬರುವಾಗ ಪೆಟ್ರೋಲ್ ಬಂಕ್ ಸಿಗ್ಬೇಕು. ಯಾವ್ದೋ ಊರಿಗೆ ಬಂತಪ್ಪ, ಆ ಊರಾಗ ಎಲ್ಲೋ ಸಿಗು ಮಟ್ಟನ ಹೆಂಗೋ ಅನ್ಸಾಕತ್ತೀನಿ ಇಲ್ಲಿ ಬಂದ್ ಬೀಳ್ತೈತಿ, ಇಲ್ಲಿ ಬಂದ್ ಬೀಳ್ತೈತಿ. ನಾನು ನೋಡ್ರೆ ಹಿಂದದೆ, ನೀವು 100 ಸ್ಪೀಡ್ಲೆ ಮುಂದೆ ಹೊಂಟಾನು. ಒಂದು ಕಾಲ್ ಹಚ್ಚಕ್ ನೆಟ್ವರ್ಕ್ ಇಲ್ಲ, ಸಿಕ್ಕೋದ್ನ ನಾಯನ್ ಮಾಡ್ಲಲ್ಲೇ. ಇದೇ ಟೈಮ್ ಈಗ ಹೆಂಗಾಗೈತಲ್ಲ, ಇದ ಒಂದು 5:30 ಆಗಿತ್ತು. ಬಂದು ಮಕ್ಕೊಂಡವ್ರು ಎದ್ದೇ ಇಲ್ಲ ನೆಕ್ಸ್ಟ್ ಡೇನ. ಸೊ ಇದೇನು ಉಳ್ವಿ ಟ್ರಿಪ್ ಇತ್ತಲ್ಲ, ಇದು ಒನ್ ಆಫ್ ದ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಆಕೈತೆ ನನಗೆ ರೀ. ಯಾಕಂದ್ರೆ ಇನ್ನೂ ಬಟ್ಟನ ಮನ್ಯಾಗ ಗೊತ್ತಿಲ್ಲ, ಹೋಗಿ ಬಂದಿದ್ದೆ ಗೊತ್ತೇ ಇಲ್ಲ. 2 ದಿವಸ ಬರೀ ವಿಡಿಯೋ ಬಂದಾಗ ತೋರಿಸ್ರಿ ಮತ್ತೆ. ಬಟ್ಟೆ ಇಲ್ದ ತೋರಿಸಿ ಚಪ್ಪಲ್ ತಗೋತಾರೆ ಟ್ರಿಪ್. ನಾವು ಇನ್ನೂ ಲೈಕ್ ಏನೇನೋ ಅಷ್ಟೊಂದು ಸೀನ್ ಆಗ್ಯಾವ, ಬಟ್ ನಮ್ಗೆ ಅಷ್ಟು ನೆನಪು ಬರವಾಲ್ತು. ಏನು ಹೇಳ್ಬೇಕು, ಏನು 2 ತಿಂಗಳು ಆತೀಗ. ಇದೊಂದು ಎಕ್ಸ್ಪೀರಿಯನ್ಸ್ ನಮ್ಗೆ ನೆನಪಿದ್ದಷ್ಟು ಏನೇನು ಹೇಳ್ಬೇಕು ಅನ್ನೋದಿತ್ತು. ಡ್ಯೂರೇಷನು ಭಾಳ ದೊಡ್ಡದಾಕೈತಿ, ನಾವು ಮಾತಂದ್ರೂ ಮುಗಿಯಂಗಿಲ್ಲ. ಈಗ ನೋಡ್ರಿ, ಆ ಸೂರ್ಯ ಮುನ್ಗಾಗ ಬಂದು ಬಟ್ ನಮ್ಮ ಮಾತು ಮುಗಿವಲ್ಲು. ಹಿಂಗೆ ಕತ್ಗಳು ಹೇಳ್ಕೊಂಡ್ ಕುಂದ್ರೆ ಫುಲ್ ಒಂದು ದಿನ ಬೇಕು ನೋಡ್ರಿ. ಅದಕ್ಕೆ ಮೆಮೊರೀಸ್ಗೆ ಇಷ್ಟು ಪವರ್ ಐತಲ್ಲ, ನಿಮಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ಅಷ್ಟು ಮೆಮೊರೀಸ್ ಪವರ್ ಇರ್ತೈತಿ. ಸೊ ಕಲೆಕ್ಟ್ ಮೆಮೊರೀಸ್, ನಾಟ್ ಥಿಂಗ್ಸ್. ನಿಮಗೆ ಟೈಮ್ ಇರುವಾಗಲೇ ಮೆಮರೀಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಆ್ಯಸ್ ಯು ಸೆಡ್, ಮಸ್ತ್ ಟ್ರಿಪ್ ಮಾಡ್ರಿ, ಮಜಾ ಮಾಡ್ರಿ, ಎಲ್ಲ ಮಾಡ್ರಿ. ನೈನ್ ಫೋಕಸ್ ತೊಗೊಂಡಿನಿ, ಸಿನಿಮೆಟಿಕ್ದಾಗ ಮಾಡತ್ತೀನಿ ಹೇಳಿ.